ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಈಗಾಗಲೇ 750 ಹುದ್ದೆಗಳ ನೋಟಿಫಿಕೇಶನ್ ಬಂದಿದೆ. ಅದರ 3,400 ಹುದ್ದೆಗಳನ್ನು HK ಮತ್ತು ನಾನ್ HK ಸೇರಿ ಕಾಲ್ಫರ್ ಆಗಿದೆ. ಲ್ಯಾಂಡ್ ಸರ್ವೇರ್ ಎಕ್ಸಾಮು ಅತಿ ದೊಡ್ಡ ನೇಮಕಾತಿ ಅಂತಲೇ ಕರಿಬೋದು ರೀಸೆಂಟ್ ನಮ್ಮ ಕರ್ನಾಟಕದಲ್ಲಿ. ಸೊ ನಿಮಗೆ ಇದರಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿದೆ. ಪೇಪರ್ ಫಸ್ಟ್ 100 ಮಾರ್ಕ್ಸಿಗಿರುತ್ತೆ, ಅದು ಜನರಲ್ ಸ್ಟಡೀಸ್ ಪೇಪರು. ಪೇಪರ್ ಸೆಕೆಂಡ್ ಅನ್ನೋದು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ. ಇದರಲ್ಲಿ 70% ಮ್ಯಾಥ್ಸ್ ಇರುತ್ತೆ, 20% ಫಿಸಿಕ್ಸ್ ಇರುತ್ತೆ, ಇನ್ನು 10% ಜಿಯೋಗ್ರಫಿ ಕ್ವಶನ್ಸ್ ಇರ್ತವೆ. ಎಸ್ಪೆಷಲಿ ನಾನು ಈ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಪೇಪರ್ ಸೆಕೆಂಡಲ್ಲಿ 70% ಕ್ವಶನ್ಸು ಮ್ಯಾಥ್ಸ್ ಬರೋದ್ರಿಂದ ಈ ಮ್ಯಾಥ್ಸ್ ಪ್ರಶ್ನೆಗಳು ಯಾವ ರೀತಿ ಇರ್ಬೋದು, ಯಾಕಂದರೆ ಲಾಸ್ಟ್ ಎಕ್ಸಾಮು ಕೂಡ ನಾನು ಅಟೆಂಡ್ ಮಾಡಿ ನಾನು ಆ ಎಕ್ಸಾಮಲ್ಲಿ ಸಕ್ಸಸ್ ಆಗಿರೋದ್ರಿಂದ ಸೊ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಏನೇನು ಟಾಪಿಕ್ಸ್ ಮೇಲೆ ಅಂತ ಒಂದು ಪ್ರಾಪರ್ ಐಡಿಯಾಸ್ ಇರೋದ್ರಿಂದ ಈ ಒಂದು ಕ್ಲಾಸಲ್ಲಿ ಮ್ಯಾಥ್ಸ್ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅವನ್ನ ಸುಲಭವಾಗಿ ಬಿಡಿಸೋ ವಿಧಾನ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಲ್ಯಾಂಡ್ ಸರ್ವೇರ್ ಕೋರ್ಸ್ಗೆ ನೀವೇನಾದರೂ ಆನ್ಲೈನ್ ಕೋರ್ಸ್ಗೆ ಜಾಯಿನ್ ಆಗಬೇಕಂದ್ರೆ ಪೇಪರ್ ಸೆಕೆಂಡು ಪೇಪರ್ ಫಸ್ಟ್ನ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಅವೈಲೇಬಲ್ ಇದೆ. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಆನ್ಲೈನ್ ಕೋರ್ಸಸ್ ಅವೈಲೇಬಲ್ ಇದೆ. ಇಲ್ಲ ನಾವು ಸ್ಕೋರ್ ಮಾಡಲೇಬೇಕು ಈ ಸಲ ಲ್ಯಾಂಡ್ ಸರ್ವೆ ಎಕ್ಸಾಮಲ್ಲಿ, ಖಂಡಿತ ಪಾಸ್ ಆಗಬೇಕು ಅಂತ ನಿಮಗೇನಾದರೂ ವಿಲ್ ಇದ್ದರೆ, ಆಸಕ್ತಿ ಇದ್ದರೆ, ಸೊ ನಿಮಗೆ ಒಂದು ಗುರಿ ಅನ್ನೋದಿದ್ದರೆ ಪೇಪರ್ ಸೆಕೆಂಡ್ ಕೂಡ ಅವೈಲೇಬಲ್ ಇದೆ, ಮ್ಯಾಥ್ಸು, ಫಿಸಿಕ್ಸು ಮತ್ತು ಜಿಯೋಗ್ರಫಿ. ಸೊ ಅಲ್ಲಿ ಕೂಡ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಕೋರ್ಸು ಅಥವಾ ಪೇಪರ್ ಸೆಕೆಂಡ್ ಸ್ಪೆಸಿಫಿಕ್ ಪೇಪರ್ ಮಾತ್ರ ನಿಮಗೆ ಆನ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಳಿಸ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ಆನ್ಲೈನ್ ಕ್ಲಾಸು ಕೂಡ ನೀವು ಟಾಪಿಕ್ ವೈಸ್ ಸಿಲೆಬಸ್ ವೈಸ್ ಪ್ರತಿಯೊಂದು ಸಿಲೆಬಸಲ್ಲಿ ಮೆನ್ಷನ್ ಮಾಡಿದ್ರೆ ಎಲ್ಲ ಪಾಠಗಳನ್ನು ಮಾಡಲಾಗುತ್ತೆ. ಸೊ ಹೆಚ್ಚಿನ ಮಾಹಿತಿಯಾಗಿ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದ ಏರಿಯಾ ಆಫ್ ರೋಂಬಸ್ whose diagonals are 10 cm and 8 cm ಅಂತ ಕೊಟ್ಟಿದ್ದಾನೆ. ಸೊ ಪ್ರಶ್ನೆ ಕನ್ನಡದಲ್ಲಿ ಇದೆ, ಇಂಗ್ಲೀಷಲ್ಲಿ ಇದೆ. 10 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಕರ್ಣಗಳಿರುವ ಒಂದು ವಜ್ರಾಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಇದೆ. ಒಂದು ವಜ್ರಾಕೃತಿ ಇದೆ ರೋಂಬಸ್, ಅದರ ಕರ್ಣಗಳ ಅಳತೆಗಳನ್ನು ಕೊಟ್ಟು ಅದರ ಏರಿಯಾ ಅಥವಾ ಕನ್ನಡದಲ್ಲಿ ವಿಸ್ತೀರ್ಣಕ್ಕೆ ಇನ್ನೊಂದು ಹೆಸರು ಕ್ಷೇತ್ರಫಲ ಅಂತ ಕರೀತಾರೆ. ಸೊ ಸಿಂಪಲ್ ಕ್ವಶನ್ನು. ಫಸ್ಟ್ ಆಫ್ ಆಲ್ ವಜ್ರಾಕೃತಿ ಅಂದರೆ ಈ ರೀತಿ ಇರುತ್ತೆ. ವಜ್ರಾಕೃತಿಯ ಕರ್ಣಗಳು ಅಂದರೆ ಒಂದು ಕರ್ಣ, ಇದನ್ನ D1 ಅಂತ ತಗೊಂತೀನಿ. ಈ ಒಂದು ಕರ್ಣದ ಅಳತೆ 10 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ವಜ್ರಾಕೃತಿಯ ಮತ್ತೊಂದು ಕರ್ಣದ ಅಳತೆ D2 ಅಂತ ತಗೊಂಡು, ಸೊ ಇದು 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ರೆ 8 ಸೆಂಟಿಮೀಟರ್ ಬರೆಯೋಣ. ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಡಯಾಗ್ರಾಮ್ ಬರಲೇಬೇಕಂತ ನೆಸೆಸಿಟಿ ಇಲ್ಲ, ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಬರೀತಾನೆ ಅಷ್ಟೇ. ಸೊ ಈ ವಜ್ರಾಕೃತಿಯ ಎರಡೂ ಕರ್ಣಗಳ ಅಳತೆಗಳನ್ನು ಕೊಟ್ಟಾಗ, 2 diagonals ಆಫ್ ಎ ರೋಂಬಸ್ ಕೊಟ್ಟಾಗ ಏರಿಯಾ ಆಫ್ ರೋಂಬಸ್ ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ½ ಇಂಟು D1 ಇಂಟು D2 ಅಂತ ಬರಿತೀವಿ. ಅರ್ಧ ಇಂಟು D1 ಇಂಟು D2 ಅಂತ ಬರ್ಕೊಂಡ್ರೆ ಏರಿಯಾ ಆಫ್ ರೋಂಬಸ್ ಆಗುತ್ತೆ, ವಜ್ರಾಕೃತಿಯ ವಿಸ್ತೀರ್ಣ ಆಗುತ್ತೆ. ಸೊ ಹಾಗಾದರೆ ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಾಯ್ತಲ್ಲ. ½ ಇಂಟು D1 ಅಂದರೆ ಒಂದು ಕರ್ಣದ ಅಳತೆ 10 ಸೆಂಟಿಮೀಟರ್ ಬರ್ಕೊಂಡು, D2 ಅಂದರೆ ಮತ್ತೊಂದು ಕರ್ಣದ ಅಳತೆ 8 ಸೆಂಟಿಮೀಟರ್ ಬರ್ಕೊಳ್ಳೋಣ. ಇಲ್ಲಿ 2 1 2 4 8 ಕ್ಯಾನ್ಸಲ್ ಆಗುತ್ತೆ. ಕೆಳಗಡೆ ಒಂದಿದೆ, ಅವಶ್ಯಕತೆ ಇಲ್ಲ. 1 ಇಂಟು 10 10 10 ಇಂಟು 4 ಅಂದರೆ 40 ಬರುತ್ತಲ್ಲ. 40 ಚದರ ಸೆಂಟಿಮೀಟರ್. ಇಂಗ್ಲೀಷಲ್ಲಿ ಚದರ ಸೆಂಟಿಮೀಟರ್ ಅಂತ ಹಿಂಗೆ ಸೆಂಟಿಮೀಟರ್ ಸ್ಕ್ವೇರ್ ಬರಿತೀವಿ, ಕನ್ನಡದಲ್ಲಾದರೆ ಅದನ್ನ ವಿಸ್ತೀರ್ಣ ಚದರ ಮಾನಗಳು ಅಂದರೆ ಚದರ ಸೆಂಟಿಮೀಟರ್ ಈ ರೀತಿ ಬರಿತೀವಿ. ಸೊ ಇದಕ್ಕೆ ಆನ್ಸರು 40 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ 40 ಚದರ ಸೆಂಟಿಮೀಟರ್ ಆನ್ಸರ್ ಆಗಿರುತ್ತೆ. ಇಲ್ಲಿ 4th ಆಪ್ಷನಲ್ಲಿ ಇದೆ ನೋಡ್ರಿ, ದಿಸ್ ಈಸ್ ದ ಆನ್ಸರ್. ಕ್ಲಿಯರ್ ಆಯ್ತಂತ ಫಸ್ಟ್ ಕ್ವಶನ್ಗೆ ಈ ರೀತಿ ನಾವು ಆನ್ಸರ್ ಮಾಡ್ಬೋದು. ಪ್ಯೂರ್ ಮ್ಯಾಥಮೆಟಿಕ್ಸ್ ಬೇಸ್ಡ್ ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ ಬರೋಣ. ಒನ್ ಆಫ್ ದ ರೂಟ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c = 0 ಈಸ್ ರೆಸಿಪ್ರೋಕಲ್ ಆಫ್ ದ ಅದರ್.
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಕೊಟ್ಟಿದ್ದಾನೆ. ನೀವು ನೋಡ್ರಿ, ax² + bx + c = 0 ವರ್ಗ ಸಮೀಕರಣದ ಒಂದು ಮೂಲವು ಇನ್ನೊಂದು ಮೂಲದ ವ್ಯುತ್ಕ್ರಮವಾಗಬೇಕಾದರೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ನೀವು ಕ್ವಾಡ್ರಾಟಿಕ್ ಇಕ್ವೇಷನ್ ವರ್ಗ ಸಮೀಕರಣಗಳಂತ ಸ್ಕೂಲ್ ಡೇಸಲ್ಲಿ ಐ ಥಿಂಕ್ 10th ಸ್ಟ್ಯಾಂಡರ್ಡಲ್ಲಿ ಈ ಟಾಪಿಕ್ನ ಓದಿಲ್ತೀರಿ. ವರ್ಗ ಸಮೀಕರಣದ ಒಂದು ಮೂಲ ಇನ್ನೊಂದು ಮೂಲದ ವ್ಯುತ್ಕ್ರಮ ರೆಸಿಪ್ರೋಕಲ್ ಅಂತ ಕೊಟ್ಟಿದ್ದಾನೆ. ಅಂದರೆ ಸೊ ನಾವು m and n ಆರ್ ದ 2 ರೂಟ್ಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರಿತೀನಿ. m ಮತ್ತು nಗಳು ಕೊಟ್ಟಿರೋ ವರ್ಗ ಸಮೀಕರಣದ ಎಲ್ಲ ಮೂಲಗಳು ಅಂತ ತಗೊಂಡ್ರೆ ಒಂದು ಮೂಲ ಮತ್ತೊಂದು ಮೂಲದ ವ್ಯುತ್ಕ್ರಮ ಆಗಿದೆ ಅಂತ ಅರ್ಥ. ಅಂದರೆ m ಅನ್ನೋದು ಒಂದು ಮೂಲ, ಮತ್ತೊಂದು ಮೂಲ n ಅನ್ನೋದ ವ್ಯುತ್ಕ್ರಮ ಅಂದ್ರೆ ರೆಸಿಪ್ರೋಕಲ್ 1/n ಅಂತ ಬರಿತೀನಿ. m ಅನ್ನೋದು ಒಂದು ಮೂಲ, ಇನ್ನೊಂದು ಮೂಲದ ವ್ಯುತ್ಕ್ರಮ ಅಂದರೆ m = 1/n ಅಂತ ಬರ್ಕೋಬೇಕಾಗುತ್ತೆ. ಸೊ ಅದನ್ನು ಬರ್ಕೊಳ್ಳೋ ರೀತಿ ಅರ್ಥ ಆಯ್ತು ಅಂದರೆ ನಿಮಗೆ ಗೊತ್ತಿದೆ ವರ್ಗ ಸಮೀಕರಣ ಪಾಠನ ಇನ್ ಡೀಟೇಲ್ ಕರೆಕ್ಟಾಗಿ ನೀವು ಆ ಬೇಸಿಕ್ಕಿಂದ ಓದಿದ್ರಿ ಅಂದರೆ ಈ ಕ್ವಶನಿಗೆ ಸೊಲ್ಯೂಷನ್ ಮಾಡೋದೇನು ಕಷ್ಟ ಅಲ್ಲ. ಸೊ ನಿಮಗೆ ಹೇಳಿದ್ದೀನಿ, ನಾನು ಆನ್ಲೈನ್ ಕ್ಲಾಸಸ್ಸಲ್ಲಿ ಆಲ್ರೆಡಿ ಕ್ಲಾಸಸ್ ಮಾಡಿದ್ದೀನಿ, ಲೈವ್ ಕ್ಲಾಸಸ್ ವಿತ್ ರೆಕಾರ್ಡಿಂಗ್ಸ್. ಎಲ್ಲ ಕ್ಲಾಸಸ್ ಬೇಸಿಕ್ಕಿಂದನೂ ಆರ್ಡರ್ ವೈಸ್ ಸಿಲೆಬಸ್ ವೈಸ್ ಇದ್ದಾವೆ, ಕಾನ್ಸೆಪ್ಟ್ ವೈಸ್. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪಲ್ಲಿ ನೀವು ಗೂಗಲ್ ಪ್ಲೇಸ್ಟೋರ್ ಒಳಗೆ ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ನೀವು ಲ್ಯಾಂಡ್ ಸರ್ವೆಲ್ಲ ಕಂಪ್ಲೀಟ್ ಮ್ಯಾಥ್ಸ್ ಕೋರ್ಸ್ ಅಂತ 100% ಹೆಲ್ಪ್ ಆಗುತ್ತೆ. ಅದ್ರ ಉಪಯೋಗ ಪಡ್ಕೊಳ್ರಿ. ಸೊ ನೋಡಿರಿ, ಇವಾಗ ಈ ಕ್ವಶನ್ಗೆ ಆನ್ಸರ್ ಹೇಳ್ಕೊಡ್ತೀನಿ. ax² + bx + c = 0 ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್, ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ಈ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಾಯ್ತಲ್ಲ. ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ ಅಂತ ಬರುತ್ತೆ, ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಕರಿತೀವಿ. m ಮತ್ತು nಗಳು ವರ್ಗ ಸಮೀಕರಣದ ಮೂಲಗಳಾಗಿದ್ದರೆ ಆ ಮೂಲಗಳ ಗುಣಲಬ್ಧ ಕಂಡುಹಿಡಲಿಕ್ಕೆ ಪ್ರಾಡಕ್ಟ್ ಆಫ್ ರೂಟ್ಸ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದರೆ m × n = c/a ಅಂತ ಬರಿತೀವಿ. ವರ್ಗ ಸಮೀಕರಣದ ಮೂಲಗಳ ಗುಣಲಬ್ಧ ಪ್ರಾಡಕ್ಟ್ ಆಫ್ ರೂಟ್ಸ್ ಅಂದರೆ m × n = c/a ಅಂತ ಬರೀತಾರೆ. ಸೊ ಇಲ್ಲಿ m = 1/n ಇದೆ ನೋಡ್ರಿ. m ಜಾಗದಲ್ಲಿ 1/n ಬರ್ಕೊಂಡು ಮುಂದ್ಗಡೆ ಇರೋ ಇಂಟು ಹಾಕಿ n ಹಾಗೆ ಬರ್ಕೊಂಡು ಇಲ್ಲಿ c/a ಬರಿತಾ ಇದೀನಿ. ಇಲ್ಲಿರೋ n ಕ್ಯಾನ್ಸಲ್ ಆಗುತ್ತೆ. ಈ a ಅನ್ನೋದು ಲೆಫ್ಟ್ ಸೈಡ್ ಬಂದ್ರೆ 1 × a ಅಂದ್ರೆ a ಬರುತ್ತೆ. ರೈಟ್ ಸೈಡಲ್ಲಿ c ಇದೆಯಲ್ಲ, a = c ಅಂತ ಬರಿತೀನಲ್ಲ. a = c ಅನ್ನೋದು ಏನಾಗಿರುತ್ತೆ, ಅಲ್ಲಿ ಕೊಟ್ಟಿರೋ ಕಂಡೀಷನ್ ಯಾವ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, 4th ಆಪ್ಷನ್ ಅಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಸೊ ಇದು ವರ್ಗ ಸಮೀಕರಣದ ಒಂದು ಮೂಲವು ಇನ್ನೊಂದು ಮೂಲದ ವ್ಯುತ್ಕ್ರಮ ಆಗಿದ್ರೆ, ಒನ್ ರೂಟ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ರೆಸಿಪ್ರೋಕಲ್ ಆಫ್ ದ ಅದರ್ ಆಗಿದ್ರೆ ಯಾವ ಕಂಡೀಷನ್ ಸರಿಯಾಗಿರುತ್ತೆ ಅಂದರೆ 4th ಕಂಡೀಷನ್ a = c ಅನ್ನೋ ಸರಿಯಾಗಿರುತ್ತೆ ಅಂತ ಹೇಳ್ತೀವಿ. 4th ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ 3rd ಕ್ವಶನ್ ಬರೋಣ. Find the ratio of the area of two triangles obtained by the median of the triangle. ತ್ರಿಭುಜದ ಒಂದು ಮಧ್ಯರೇಖೆಯಿಂದ ಉಂಟಾದ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಎಷ್ಟಿರುತ್ತೆ ಅಂತ ಕ್ವಶನ್ ಇದೆ. ಈ ಕ್ವಶನ್ ಅರ್ಥ ಆಯ್ತು ಅಂದ್ರೆ ಆನ್ಸರ್ ಮಾಡೋದಂತ ಕಷ್ಟ ಅಲ್ಲ. ಒಂದು ತ್ರಿಭುಜ ಬರೆಯೋಣ, ಅದು ಯಾವ ರೀತಿಯಾದ್ರೂ ತ್ರಿಭುಜ ಆಗಿರ್ಬೋದು. ಒಂದು ಟ್ರಯಾಂಗಲ್ನ ನಾವು ಡ್ರಾ ಮಾಡ್ಕೊಂಡಿದ್ದೀನಿ, ಒಂದು ತ್ರಿಭುಜವನ್ನು ಡ್ರಾ ಮಾಡಿದ್ದೀನಿ. ಒಂದು ತ್ರಿಭುಜ ಬರ್ಕೊಂಡು ಒಂದು ತ್ರಿಭುಜದ ಮಧ್ಯರೇಖೆ ಮೀಡಿಯನ್ ಅಂತ ಕರೀತಾರೆ. ತ್ರಿಭುಜದ ಮಧ್ಯರೇಖೆ ಯಾವ ರೀತಿ ನಾವು ಡ್ರಾ ಮಾಡ್ತೀವಿ ಅಂದರೆ, ಇದು ABC ಅನ್ನೋದು ಒಂದು ತ್ರಿಭುಜ ಆಗಿದೆ ಅಂದ್ರೆ, ABC ಅನ್ನೋದು ಒಂದು ತ್ರಿಭುಜ ಆಗಿದೆ ಅಂದ್ರೆ ಈ BC ಬಾಹುವಿನ ಮಧ್ಯ ಬಿಂದು, BC ಅನ್ನೋ ಬಾಹು ಇದೆಯಲ್ಲ, ಇದರ ಮಧ್ಯ ಬಿಂದುನ ಕಂಡಿಡ್ಕೊಂಡು BC ಬಾಹುನ ಮಧ್ಯ ಬಿಂದು D ಏನಂತ ಕಂಡಿಡ್ಕೊಂಡು, ಸೊ ಈ BC ಬಾಹುಗೆ ಮಧ್ಯ ಬಿಂದುವನ್ನ ಗುರುತು ಮಾಡ್ಕೊಂಡು ಈ ಮಧ್ಯ ಬಿಂದುವನ್ನ ಅದರ ವಿರುದ್ಧ ಶೃಂಗಬಿಂದು ಏನಿಂದ ಸೇರಿಸಿದಾಗ ಸೊ ನಮಗೆ AD ಅನ್ನೋದು ಏನಾಗಿರುತ್ತೆ ಅಂದ್ರೆ ಮಧ್ಯ ರೇಖೆ ಆಗಿರುತ್ತೆ. ಸೊ ಇಂಗ್ಲಿಷಲ್ಲಿ ನಾವು AD ಅನ್ನ ಮೀಡಿಯನ್ ಅಂತ ಕರಿತೀವಿ, ಮೀಡಿಯನ್ ಅಂತ ಕರಿತೀವಿ. ಓಕೆನಾ. AD ಅನ್ನೋದು ಮೀಡಿಯನ್ ಆಫ್ ಎ ಟ್ರಯಾಂಗಲ್ ಅಂತ ಕರಿತೀವಿ, ತ್ರಿಭುಜದ ಮಧ್ಯರೇಖೆ. ನೋಡ್ರಿ, ಈ ABC ತ್ರಿಭುಜಕ್ಕೆ ಒಂದು ಮಧ್ಯರೇಖೆಯನ್ನು ಎಳೆದಾಗ ಉಂಟಾದ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ABD ಅನ್ನೋ ಒಂದು ಟ್ರಯಾಂಗಲ್ ಸಿಗುತ್ತೆ, ADC ಅಂತ ಮತ್ತೊಂದು ತ್ರಿಭುಜ ಸಿಗುತ್ತಲ್ಲ. ಈ ಮಧ್ಯರೇಖೆಯನ್ನು ಎಳೆದಾಗ ಎರಡೂ ತ್ರಿಭುಜಗಳು ಎರಡು ಸಮಭಾಗಗಳಾಗ್ತವೆ. ತ್ರಿಭುಜದ ಒಂದು ಮಧ್ಯರೇಖೆ ಎಳೆದಾಗ ಎರಡು ತ್ರಿಭುಜಗಳು ಏನಾಗ್ತವೆ, ಸಮಭಾಗಗಳಾಗ್ತವೆ. ಸಮಭಾಗಗಳಾಗದಾಗ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ, ಸಮವಾಗಿರ್ತವೆ. ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳು ಅನುಪಾತ ಏನಾಗಿರ್ತವೆ, ಸಮ ಅಂದ್ರೆ 1:1 ರೇಷು ಪ್ರಕಾರ ಇರ್ತವೆ ಅಂತ ಅರ್ಥ.
ಉಂಟಾದ ಒಂದು ಮಧ್ಯರೇಖೆ ನಡೆದಾಗ ಉಂಟಾದ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ಸೊ ರೇಷಿಯೋ ಆಫ್ ದ ಏರಿಯಾಸ್ ಆಫ್ ಟೂ ಟ್ರಯಾಂಗಲ್ಸ್ ಒಬ್ಟೈನ್ಡ್ ಬೈ ದ ಮೀಡಿಯನ್ ಆಫ್ ದ ಟ್ರಯಾಂಗಲ್ ಅಂತ ಕೊಟ್ಟಾಗ ಈ ಒಂದು ಮಧ್ಯರೇಖೆ ಹಿಡಿದಾಗ ಎರಡು ಸಮನಾದ ತ್ರಿಭುಜಗಳು ಉಂಟಾಗ್ತವೆ. ಅವುಗಳ ವಿಸ್ತೀರ್ಣಗಳ ಅನುಪಾತ ಎರಡೂ ವಿಸ್ತೀರ್ಣಗಳು ಸಮ ಇರೋದ್ರಿಂದ 1:1 ರೇಷಿಯೋ ಇರುತ್ತೆ ಅಂತ ಹೇಳ್ತೀವಿ. 1:1 ಅನ್ನೋದು ಅಗೇನ್ ಫೋರ್ತ್ ಆಪ್ಷನ್ ಅಲ್ಲಿ ಇದೆ. ದಿಸ್ ಇಸ್ ದ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. If a plus b plus c equal to 0, then the value of a cube plus b cube plus c cube is ಅಂತಿದೆ. a plus b plus c equal to 0 ಆದಾಗ a cube plus b cube plus c cube ನ ಬೆಲೆ ಎಷ್ಟು ಅಂದರೆ ಇದೊಂದು ಸ್ಟ್ಯಾಂಡರ್ಡ್ ಕ್ವಶನ್, ಮೋಸ್ಟ್ ರಿಪೀಟೆಡ್ ಕ್ವಶನ್. ಈ ಕ್ವಶನ್ ಕೇಳಿದಂದ್ರೆ ಮತ್ತೊಂದ್ಸಲ ಅದೇನು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ಬಿ ಇಸ್ ದ ಆನ್ಸರ್. 3ABC ಅಂತ ಬರಿಬೋದು. ಯಾಕೆಂದ್ರೆ ನಾವು ಸ್ಕೂಲ್ ಡೇಸ್ ಅಲ್ಲಿ ಕಂಡೀಷನಲ್ ಐಡೆಂಟಿಟೀಸ್ ಅಂತ ಓದಿದೀವಿ. ನಿಬಂಧಿತ ನಿತ್ಯ ಸಮೀಕರಣಗಳಂತ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಎಲ್ಲ ಓದಿದ್ವಿ. ಆ ಕಂಡೀಷನಲ್ ಐಡೆಂಟಿಟೀಸ್ ನಿಮಗೆ ಗೊತ್ತಿದ್ರೆ ಈ ಪ್ರಶ್ನೆಗೆ ಆನ್ಸರ್ ಮಾಡೋದು ಸುಲಭ ಆಗುತ್ತೆ. a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಅಂತ ಹೇಳಿದಾನೆ. a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ನ ಬೆಲೆ ಕಂಡುಹಿಡಿಬೇಕು ಅಂದ್ರೆ ಆಲ್ರೆಡಿ ಆನ್ಸರ್ ಅಂತ ಹೇಳ್ಬಿಟ್ಟಿದ್ದೀನಿ. 3ABC ಬರುತ್ತೆ. ಯಾವ ರೀತಿ ಬಂತು ಅನ್ನೋದು ತೋರಿಸ್ತೇನೆ ಅಷ್ಟೇ ನಿಮಗೆ. ಇದು ಸ್ಟ್ಯಾಂಡರ್ಡ್ ಕ್ವಶನ್, ನೆನ್ಪಿಟ್ಕೊಳ್ರಿ. ಇದೇ ಕ್ವಶನ್ ರಿಪೀಟ್ ಆದ್ರೆ 3ABC ಬರೀರಿ. ಯಾವ ರೀತಿ ಸೊಲ್ಯೂಷನ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದೀನಿ. a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ನ ಬೆಲೆ ಬೇಕು ಅಂದರೆ ನಾವು ಸ್ಕೂಲ್ ಡೇಸಲ್ಲಿ ಕಂಡೀಷನಲ್ ಐಡೆಂಟಿಟೀಸ್ ಓದಿದೀವಲ್ಲ, ಫಾರ್ಮುಲಾ ಇದೆ. ಏನಂದರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಫಾರ್ಮುಲಾ ಇದೆ. ಅದೇನು ಹೇಳುತ್ತೆ ಅಂದರೆ a ಪ್ಲಸ್ ಬಿ ಪ್ಲಸ್ ಸಿ ಇಂಟು ಏನು ಬರೀತೀವಿ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ AB ಮೈನಸ್ BC ಮೈನಸ್ CA ಪ್ಲಸ್ 3ABC ಅಂತ ಬರೀತೀವಲ್ಲ, ಇದು ಫಾರ್ಮುಲಾ ಆಗಿರುತ್ತೆ. ಸೊ ಈ ಫಾರ್ಮುಲಾ ನಿಬಂಧಿತ ನಿತ್ಯ ಸಮೀಕರಣಗಳು, ಕಂಡೀಷನಲ್ ಐಡೆಂಟಿಟೀಸ್ ಅಂತ ಕರಿತೀವಿ. ಸೊ ನೋಡ್ರಿ, ಈ ಫಾರ್ಮುಲಾದಲ್ಲಿ ಲೆಫ್ಟ್ ಸೈಡಲ್ಲಿ ಏನಿದೆ, a ಕ್ಯೂಬ್ ಇದೆ ಪ್ಲಸ್ ಬಿ ಕ್ಯೂಬ್ ಇದೆ ಪ್ಲಸ್ ಸಿ ಕ್ಯೂಬ್ನ ಬರೆದ್ಬಿಟ್ಟು ಇಲ್ಲಿ a ಪ್ಲಸ್ ಬಿ ಪ್ಲಸ್ ಸಿ ಇದೆ ಅಂದರೆ ಇಲ್ಲಿ ಕೊಟ್ಟಿದ್ದಾನೆ ಕಂಡೀಷನ್. a ಪ್ಲಸ್ ಬಿ ಪ್ಲಸ್ ಸಿ ಇದ್ದ ಹತ್ರ 0 ಹಾಕೊಳ್ರಿ ಅಂತ ಹೇಳಿದಾನೆ. ಇದಿಷ್ಟು ಪ್ಲೇಸಲ್ಲಿ ನೀವು ಇಲ್ಲಿ 0 ಹಾಕಿದ್ರಿ ಅಂದ್ರೆ 0ಯಿಂದ ಇದಷ್ಟು ಗುಣಾಕಾರ ಮಾಡ್ರಿ, ಅಪ್ ಟು ಇಲ್ಲಿವರೆಗೂ ಗುಣಾಕಾರ ಮಾಡ್ರಿ. 0ಯಿಂದ ಏನೇ ಗುಣಿಸಿರೋ 0 ಇರುತ್ತೆ. ಸೊ ಪ್ಲಸ್ ಲಾಸ್ಟ್ಗೆ 3ABC ಇದೆಯಲ್ಲ, 3ABC ಬರಿತಾ ಇದೀನಿ. 0 ಪ್ಲಸ್ 3ABC ಅಂದ್ರೆ ರೈಟ್ ಸೈಡಲ್ಲಿ 3ABC ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಉಳಿಯೋದು a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮಾತ್ರ ಉಳಿಯುತ್ತೆ. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ನ ವ್ಯಾಲ್ಯೂ 3ABC ಬರುತ್ತೆ. ಇಲ್ಲಿರೋ ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಅಥವಾ ಸ್ಟ್ಯಾಂಡರ್ಡ್ ಕ್ವಶನ್ ನೆನಪಿದ್ರೆ ಡೈರೆಕ್ಟ್ 3ABC ಬರೀಬೋದು. ಯಾವ ರೀತಿ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ 5th ಕ್ವಶನ್ ಬರೋಣ. ಇನ್ ಎ ಫಿಗರ್ PS intersects AB parallel to CD, ದೆನ್ ಆಂಗಲ್ AQP ಈಸ್ ಅಂತ ಕ್ವಶನ್ ಇದೆ. ಕೊಟ್ಟಿರುವ ಚಿತ್ರದಲ್ಲಿ PS ರೇಖೆಯು AB ಪ್ಯಾರಲಲ್ ಟು CD ಯನ್ನು ಛೇದಿಸುತ್ತದೆ. ಆಂಗಲ್ AQPಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ಆಂಗಲ್ AQPಯ ಅಳತೆ ಎಷ್ಟು ಅಂತ ಕಂಡುಹಿಡಿಯಬೇಕು. ನೋಡ್ರಿ, A ಇಲ್ಲಿದೆ, Q ಇಲ್ಲಿದೆ, P ಇಲ್ಲಿದೆ. ಇಲ್ಲಿ AQPಯ ಅಳತೆ ಅಂದರೆ ಈ ಕೋನ ಎಷ್ಟು ಡಿಗ್ರಿ ಅಂತ ಕಂಡುಹಿಡಿಯಬೇಕು. ನೋಡ್ರಿ, ಈ ಕ್ವಶನಿಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ AB ಮತ್ತು CD ಅನ್ನೋ ನೋಡ್ರಿ, AB ಮತ್ತು CD ನಾವು ಎರಡು ಸಮಾಂತರ ಸರಳ ರೇಖೆಗಳು. ಇಲ್ಲಿ ಪ್ಯಾರಲಲ್ ಅಂತ ಸಿಂಬಲ್ ಕೊಟ್ಟಿದ್ದಾನೆ ಅಂದ್ರೆ ಇವೆರಡು AB ಮತ್ತು CD ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಸಮಾಂತರ ರೇಖೆಗಳು ಅಂತ ಕರಿತೀವಿ. ಸಮಾಂತರ ರೇಖೆಗಳಂದ್ರೆ ಎರಡು ಲೈನ್ ಅನ್ನ ಎಷ್ಟು ದೂರ ಬೇಕಾದ್ರೂ ಎಕ್ಸ್ಟೆಂಡ್ ಮಾಡಿದ್ರು ಅವುಗಳ ಅಂತರ ಎಲ್ಲೂ ಕೂಡ ಕಡಿಮೆ ಆಗಲ್ಲ. ಸೊ ಹಾಗಾಗಿ ಅವನ್ನ ಸಮಾಂತರ ರೇಖೆಗಳು, ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏಣಿಯ ಕಾಲುಗಳಾಗಿರ್ಬೋದು, ನಾವು ರೈಲ್ವೆ ಟ್ರ್ಯಾಕ್ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಅವುಗಳ ಅಂತರ ಎಲ್ಲೂ ಕಡಿಮೆ ಆಗಲ್ಲ. ಹಂಗಿದ್ರೆ ಅವನ್ನ ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ AQP ಅನ್ನೋದು ಎಷ್ಟು ಡಿಗ್ರಿ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈ ಕ್ವಶನಿಗೆ ನಾವು ಸಿಂಪಲ್ ಆಗಿ ಆನ್ಸರ್ ಕಂಡುಹಿಡಿಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಅಡ್ಜಸೆಂಟ್ ಆ್ಯಂಗಲ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳ್ತೀವಲ್ಲ, ಇವುಗಳ ಜ್ಞಾನ ಇರಬೇಕು. ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದರೆ ನಾವು ಪಾರ್ಶ್ವ ಕೋನಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂದರೆ ನಾವು ಅನುರೂಪ ಕೋನಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಅಡ್ಜಸೆಂಟ್ ಆಂಗಲ್ಸ್ ಅಂದ್ರೆ ಪಾರ್ಶ್ವ ಕೋನಗಳು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಅನುರೂಪ ಕೋನಗಳು ಅಂತ ಕರಿತೀವಲ್ಲ. ಇವಾಗ ನೋಡ್ರಿ,
ಇಲ್ಲಿ ಈ ಒಂದು ಎರಡೂ ಸರಳ ರೇಖೆಗಳನ್ನು ಛೇದಿಸೋ ಥರ ಮತ್ತೊಂದು ಸರಳ ರೇಖೆಯನ್ನು ಎಳೆದಾಗ ಈ ಸರಳ ರೇಖೆ ಮೇಲೆ ಈ ಬಿಂದು ಇದೆಯಲ್ಲ, ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ಒಂದು ಕೋನ, ಈ ರೈಟ್ ಸೈಡಲ್ಲಿ ಮತ್ತೊಂದು ಕೋನ ಇದೆಯಲ್ಲ, ಇದೇ ಬಿಂದುವಿನಿಂದ ರೈಟ್ ಸೈಡಲ್ಲಿ ಮತ್ತೊಂದು ಕೋನ 2x + 15 ಅಂತ ಬರ್ದಿನಲ್ಲ. ಸೊ ಇಲ್ಲಿ ನೋಡ್ರಿ, ನಾನಿಲ್ಲಿ ಗ್ರೀನ್ ಕಲರಲ್ಲಿ ಮಾರ್ಕ್ ಮಾಡ್ತಾ ಇದೀನಲ್ಲ, ಈ ಕೋನ ಮತ್ತು ಇಲ್ಲಿ R ಹತ್ರ ಇರೋ ರೈಟ್ ಸೈಡಲ್ಲಿ ಇರೋ ಕೋನ, Q ಇಂದ ಮೇಲ್ಗಡೆ ರೈಟ್ ಸೈಡಲ್ಲಿ ಬರೋದು, R ಇಂದ ಮೇಲ್ಗಡೆ ರೈಟ್ ಸೈಡಲ್ಲಿ ಬರ್ತಕ್ಕಂಥ ಇವೆರಡೂ ಕೋನಗಳನ್ನು ನಾನು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀನಿ, ಪರ್ಯಾಯ ಕೋನಗಳು ಅಂತ ಕರಿತೀನಿ. ಈ ಎರಡೂ ಪರ್ಯಾಯ ಕೋನಗಳು ಯಾವಾಗಲೂ ಸಮವಾಗಿರ್ತವೆ. ಹಾಗೆ ಇಲ್ಲಿ 2x + 15 ಇದೆ ಅಂದರೆ ಇಲ್ಲೂ ಕೂಡ ಅಷ್ಟೇ ಇರುತ್ತೆ, 2x + 15 ಡಿಗ್ರಿ ಇರುತ್ತೆ ಅಂತಲೇ ಬರಿತೀವಿ. ಹಾಗಾದರೆ ಎ ಬಿ ಅನ್ನೋದು ಸರಳ ರೇಖೆ. ಈ ಸರಳ ರೇಖೆ ಮೇಲೆ ಉಂಟಾದ ಎರಡು ಅಡ್ಜಸೆಂಟ್ ಆಂಗಲ್ಸ್, ಪಾರ್ಶ್ವ ಕೋನಗಳ ಮೊತ್ತ. ಒಂದು ಸರಳ ರೇಖೆ ಮೇಲೆ ಎರಡು ಕೋನಗಳು ಉಂಟಾಗಿದ್ದಾವೆ, ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡಲ್ಲಿ ಒಂದು ಸರಳ ರೇಖೆ ಮೇಲೆ ಉಂಟಾದ ಎರಡೂ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಇರುತ್ತೆ. ಅದನ್ನ ನಾವು ಲೀನಿಯರ್ ಪೇರ್ ಅಂತ ಕರಿತೀವಿ, ಸರಳ ಯುಗ್ಮ ಅಂತ ಕರಿತೀವಿ. ನೀವು ರೇಖಾಗಣಿತ ಓದಿದ್ದೆ ಆದರೆ ಈ ಐಡಿಯಾಸ್ ಇರುತ್ತೆ ನಿಮಗೆ. ಸೊ ಹಾಗಾದರೆ ಒಂದು ಸರಳ ರೇಖೆ ಮೇಲೆ ಉಂಟಾದ ಎರಡೂ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಇರಬೇಕಂದ್ರೆ ಈ ಎರಡೂ ಕೋನಗಳನ್ನ ಕೂಡ್ತಾ ಹೋಗೋಣ. ಒಂದು ಕೋನ 5x - 10 ಇದೆ, ಮತ್ತೊಂದು ಆ್ಯಂಗಲ್ಲು 2x + 15 ಇದೆ. ಇವೆರಡೂ ಆ್ಯಡ್ ಮಾಡಿದ್ರೆ ಟೋಟಲಿ 180 ಡಿಗ್ರಿ ಇರಬೇಕು, 180 ಡಿಗ್ರಿ ಬರಬೇಕು. 5x + 2x ಅಂದರೆ 7x ಆಗುತ್ತೆ. -10 + 15 ಅಂದರೆ +5 ಆಗುತ್ತೆ. -10 + 15 ಅಂದರೆ +5 ಆಗುತ್ತಲ್ಲ, ಅದು ರೈಟ್ ಸೈಡ್ ಹೋದಾಗ -5 ಆಗುತ್ತೆ. ಸೊ 180ರಲ್ಲಿ 5 ಮೈನಸ್ ಮಾಡಿದ್ರೆ 175 ಬರುತ್ತೆ. ಸೊ 7ರಿಂದ ಡಿವೈಡ್ ಮಾಡೋಣ. 7 2 14, ಇನ್ನು 3 ಉಳಿಯುತ್ತೆ. 7 5 35 ಕ್ಯಾನ್ಸಲ್ ಆಗಿ ಎಕ್ಸ್ ಅಂದರೆ 25 ಬಂತು. ಬಟ್ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿಲ್ಲ, ಈ ಎ ಕ್ಯೂ ಪಿ ಯ ಅಳತೆ ಬೇಕು. ಇಲ್ಲಿ ಆ್ಯಂಗಲ್ ಎ ಕ್ಯೂ ಪಿ ಯ ಅಳತೆ ಕಂಡುಹಿಡಿಬೇಕಂದ್ರೆ ಅಲ್ಲಿ ಎಷ್ಟಿದೆ ಕೋನ ಅಂದರೆ 5x - 10 ಇದೆ. 5x - 10 ಇದೆಯಲ್ಲ, ಎಕ್ಸ್ ಜಾಗದಲ್ಲಿ 25 ಹಾಕ್ರಿ. 25 × 5, ಎಕ್ಸ್ ಇರತ್ರ 25 ಹಾಕಿದ್ರೆ ಅಂದರೆ 25 × 5 125 -10 ಅಂದರೆ ಎಷ್ಟು ಉಳಿಯುತ್ತಿನ್ನ 115 ಡಿಗ್ರಿ ಆಗುತ್ತೆ. ಇದು ಎ ಕ್ಯೂ ಪಿ ಯ ಅಳತೆ 115 ಡಿಗ್ರಿ. 115 ಡಿಗ್ರಿ ಅನ್ನೋದು 4th ಆಪ್ಷನಲ್ಲಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಈ ರೀತಿ ಕ್ವಶನ್ಗೆ ಸೊಲ್ಯೂಷನ್ ಕಂಡುಹಿಡಿಬಹುದು. ನೆಕ್ಸ್ಟ್ ಕ್ವಶನ್ ಬರೋಣ. ಇನ್ ಎ ಫಿಗರ್ ಆ್ಯಂಗಲ್ ಒ ಎ ಬಿ ಈಕ್ವಲ್ ಟು 25 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ನೋಡಿ, ಈ ಚಿತ್ರದಲ್ಲಿ ಒ ಎ ಬಿ ಅಂತ ಹೇಳಿದ್ದಾನೆ. ಒ ಎ ಬಿ ಯ ಅಳತೆ 25 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಸೊ ಅದರಿಂದ ಮೆಜರ್ ಆಫ್ ಆ್ಯಂಗಲ್ ಎ ಕ್ಯೂ ಬಿ, ಎ ಕ್ಯೂ ಬಿ ಯ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನೋಡ್ರಿ, ದತ್ತ ಚಿತ್ರದಲ್ಲಿ ಒ ಎ ಬಿ ಅಳತೆ 25 ಡಿಗ್ರಿ ಆದಾಗ ಎ ಕ್ಯೂ ಬಿ ಯ ಅಳತೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಎ ಕ್ಯೂ ಬಿ ಅಳತೆ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಸೊ ನಾವು ಈ ಒ ಎ ಬಿ ತ್ರಿಭುಜ ಅಷ್ಟೇ ಅಬ್ಸರ್ವ್ ಮಾಡ್ರಿ. ಚಿತ್ರ ನೋಡ್ರಿ, ಇಲ್ಲಿ ಒ ಎ ಬಿ ಟ್ರಯಾಂಗಲ್ ಕಾಣಿಸ್ತಾ ಇದೆಯಲ್ಲ, ಒ ಎ ಮತ್ತೆ ಒ ಬಿ ಅನ್ನೋವು ಈ ವೃತ್ತಕ್ಕೆ ಎಳೆದ ಎರಡು ತ್ರಿಜ್ಯಗಳಾಗ್ತಾವೆ. ಓ ಏನದು ಈ ವೃತ್ತದ ತ್ರಿಜ್ಯ ಆಗುತ್ತೆ, ಒ ಬಿ ಏನದು ಈ ವೃತ್ತದ ತ್ರಿಜ್ಯ ಆಗುತ್ತೆ. ಈ ವೃತ್ತದ ಎರಡೂ ತ್ರಿಜ್ಯಗಳು ಇಲ್ಲಿ ಸಮ ಇದಾವೆ ಅಂದ್ರೆ ಆಂಗಲ್ ಎ ಮತ್ತು ಆಂಗಲ್ ಬಿ ಎರಡೂ ಕೋನಗಳು ಸಮ ಇರ್ತವೆ. ಈ ಕಡೆನೂ 25 ಡಿಗ್ರಿ ಬರಿತೀನಿ. ಸೊ ಹಾಗಾದರೆ ಈ ಒ ಎ ಬಿ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಇರ್ಬೇಕು. 3 ಕೋನಗಳ ಮೊತ್ತ 180 ಡಿಗ್ರಿ ಇರ್ಬೇಕು. ಒ ಎ ಬಿ ಅನ್ನೋದು ಟ್ರಯಾಂಗಲ್ ಅಂತ ತಗೊಂಡ್ರೆ ಈ 3 ಕೋನಗಳ ಮೊತ್ತ ಇದು ಕೂಡಿದಾಗ 180 ಇರಬೇಕು. ಸೊ ಇವೆರಡೂ ಕೋನಗಳ ಮೊತ್ತ 25 + 25 ಅಂದರೆ 50 ಡಿಗ್ರಿ. ಅದರಲ್ಲಿ ಮೈನಸ್ ಮಾಡಿದಾಗ ಇನ್ನು 130 ಡಿಗ್ರಿ ಆ್ಯಂಗಲ್ ಓ ಕೋನ ಇರುತ್ತೆ, 130 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ನೋಡ್ರಿ, ಓ ಬಿಂದುವಿನಲ್ಲಿ ಉಂಟಾದ ಕೋನ ಆಗಿರೋದ್ರಿಂದ ಇದನ್ನ ಕೇಂದ್ರ ಕೋನ ಅಂತ ಕರಿತೀವಿ, ಸೆಂಟ್ರಲ್ ಆ್ಯಂಗಲ್ ಅಂತ ಕರಿತೀವಿ. ಸೊ ನೋಡಿ, ಇದೇ ಎ ಬಿ ಅಂತ ಎರಡು ಬಿಂದುಗಳಿಂದ ವೃತ್ತ ಪರಿಧಿಯ ಮೇಲೆ ಯಾವುದೋ ಒಂದು ಬಿಂದುವಿನಲ್ಲಿ ಉಂಟಾದ ಕೋನ ಇದೆಯಲ್ಲ, ಪಿ ಕೋನ, ಈ ಕೇಂದ್ರ ಕೋನದ ಅರ್ಧದಷ್ಟಿರುತ್ತೆ ಅಂತ ನಾವು ಥಿಯರಮ್ಸ್ ಎಲ್ಲ ಸ್ಕೂಲ್ ಡೇಸಲ್ಲಿ ಓದಿದ್ವಿ. ಸರ್ಕಲ್ಸ್ ಮೇಲ್ಗಡೆ ಇದು 130 ಇದೆ ಅಂದರೆ ಈ 130ರಲ್ಲಿ ಅರ್ಧ /2 ಮಾಡಿದಾಗ 65 ಡಿಗ್ರಿ ಬರುತ್ತೆ. 65 ಡಿಗ್ರಿ ಅನ್ನೋದು ಪಿ ಕೋನ ಆಗಿರುತ್ತೆ. ಸೊ ಇಲ್ಲಿ ಎ ಬಿಂದು ವೃತ್ತ ಪರಿಧಿಯ ಮೇಲೆ ಕಾಣಿಸ್ತಾ ಇದೆ, ಬಿನೂ ಕೂಡ ವೃತ್ತ ಪರಿಧಿಯ ಮೇಲೆ ಇದೆ, ಪಿ ಅನ್ನೋದು ವೃತ್ತ ಪರಿಧಿಯ ಮೇಲೆ ಇದೆ, ಕ್ಯೂ ಅನ್ನೋದು ವೃತ್ತ ಪರಿಧಿಯ ಮೇಲೆ ಇದೆ. ಸೊ ನೋಡ್ರಿ, 4 ಬಿಂದುಗಳು ವೃತ್ತ ಪರಿಧಿಯ ಮೇಲೆ ಇದ್ರೆ ನಾವು ಇದು ಎ ಪಿ, ನೋಡ್ರಿ ಇಲ್ಲಿ ಡ್ರಾ ಮಾಡ್ತೀನಿ, ಎ ಪಿ ಬಿ ಕ್ಯೂ ಎ ಇದೆಯಲ್ಲ, ಇದನ್ನು ನಾವು ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಒಂದು ಚಕ್ರೀಯ ಚತುರ್ಭುಜದ 4 ಶೃಂಗ ಬಿಂದುಗಳು
ಬಿಂದುಗಳು ವೃತ್ತ ಅಂದರೆ ಒಂದು ಚತುರ್ಭುಜದ 4 ಶೃಂಗ ಬಿಂದುಗಳು ವೃತ್ತ ಪರಿಧಿಯ ಮೇಲಿದ್ರೆ ಅದನ್ನ ಚಕ್ರೀಯ ಚತುರ್ಭುಜ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಚಕ್ರೀಯ ಚತುರ್ಭುಜದ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನು, ಗುಣಲಕ್ಷಣ ಅಂದ್ರೆ ವಿರುದ್ಧ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಆಪೋಸಿಟ್ ಆಂಗಲ್ಸ್ 180 ಇರಬೇಕು. ಅಂದ್ರೆ ಪಿ ಕೋನಕ್ಕೆ ವಿರುದ್ಧ ಕೋನ ಕ್ಯೂ ಆಗುತ್ತಲ್ಲ, ಈ ಪಿ ಮತ್ತು ಕ್ಯೂ ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಅದರಲ್ಲಿ ಪಿ ಕೋನದ ಅಳತೆ 65 ಡಿಗ್ರಿ ಏನಾದರೂ ಮೈನಸ್ ಮಾಡಿದ್ವಿ ಅಂದ್ರೆ ಇನ್ನು ಉಳಿಯೋದು 115 ಡಿಗ್ರಿ ಉಳಿಯುತ್ತಲ್ಲ, ಈ 115 ಡಿಗ್ರಿ ಅನ್ನೋದು ಕ್ಯೂ ಕೋನದ ಅಳತೆ ಆಗಿರುತ್ತೆ. ಅದರ ಅರ್ಥ ಎ ಕ್ಯೂ ಬಿ ಅಂತ ಬರೀಬಹುದು. ಎ ಕ್ಯೂ ಬಿ ಕೋನದ ಅಳತೆ 115 ಡಿಗ್ರಿ ಆಗಿರುತ್ತೆ. ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ಓದಿದ್ದೆ ಆದ್ರೆ ಇಲ್ಲೇನು ಕ್ಯಾಲ್ಕುಲೇಷನ್ ಇಲ್ದಂಗೆ ಸಿಂಪಲ್ ಆಗಿ ಕೋನಗಳನ್ನು ಕಂಡುಹಿಡಿತಾ ಹೋಗ್ಬೋದು. 115 ಡಿಗ್ರಿ ಆಗುತ್ತೆ. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್ 7th ಕ್ವಶನ್. ಇನ್ ಎ ಗಿವನ್ ಡಯಾಗ್ರಾಮ್ ಎ ಬಿ ಸಿ ಅಂಡ್ ಡಿ ಆರ್ 4 ಪಾಯಿಂಟ್ಸ್ ಆನ್ ಎ ಸರ್ಕಲ್. ಎ ಸಿ ಅಂಡ್ ಬಿ ಡಿ ಆರ್ ಇಂಟರ್ಸೆಕ್ಟ್ ಅಟ್ ಇ ಮೇಕಿಂಗ್, ಇದೆ ಡಬಲ್ ಆಗಿದೆ, ಅಟ್ ಇ ಮೇಕಿಂಗ್ ಆಂಗಲ್ ಬಿ ಇ ಸಿ ಈಕ್ವಲ್ ಟು 130 ಡಿಗ್ರಿ, ಆಂಗಲ್ ಇ ಸಿ ಡಿ ಈಕ್ವಲ್ ಟು 20 ಡಿಗ್ರಿ. ಫೈಂಡ್ ದ ಮೆಜರ್ ಆಫ್ ಆಂಗಲ್ ಬಿ ಎ ಸಿ ಅಂತ ಕೊಟ್ಟಿದ್ದಾನೆ ನೋಡ್ರಿ. ದತ್ತ ಚಿತ್ರದಲ್ಲಿ ಅಂದರೆ ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಎ ಬಿಂದು, ಬಿ ಬಿಂದು, ಸಿ ಮತ್ತು ಡಿಗಳು ವೃತ್ತದ ಮೇಲಿನ 4 ಬಿಂದುಗಳು ಅಂತ ಕೊಟ್ಟಿದ್ದಾನೆ. ಎ ಸಿ ಮತ್ತು ಬಿ ಡಿಯನ್ನು ನಾವು ಜಾಯಿನ್ ಮಾಡಿದಾಗ ಅವು ಈ ಬಿಂದುವಿನಲ್ಲಿ ಪರಸ್ಪರ ಛೇದಿಸಿದವೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಆ್ಯಂಗಲ್ ಎಷ್ಟು ಡಿಗ್ರಿ, ಇದು 130 ಡಿಗ್ರಿ ಆಗತ್ತಾರ. ಸೊ ಬಿ ಇ ಸಿ ಕೋನದ ಅಳತೆ 130 ಡಿಗ್ರಿ. ಅದೇ ಥರ ಇ ಸಿ ಡಿ ಕೋನದ ಅಳತೆ 20 ಡಿಗ್ರಿ ಆಗತ್ತಾರ ಛೇದಿಸಿದವೆ ಅಂತ ಕೊಟ್ಟಿದ್ದಾನೆ. ಆ್ಯಂಗಲ್ ಬಿ ಎ ಸಿ ಅಳತೆ ಎಷ್ಟು ಬರುತ್ತೆ ಅಂತ, ಬಿ ಎ ಸಿ ಕೋನದ ಅಳತೆ ಇದು ಎಷ್ಟು ಡಿಗ್ರಿ ಇದೆ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಇದನ್ನು ಕಂಡುಹಿಡಿಬೇಕಂದ್ರೆ ನೋಡ್ರಿ, ನಾನು ಫಸ್ಟ್ ಆಫ್ ಆಲ್ ಏನು ಪಾಯಿಂಟನ್ನು ನಾವು ಯೂಸ್ ಮಾಡಿದ್ರೆ ಈಸಿಯಾಗಿ ಕಂಡುಹಿಡಿಬೋದು ಅಂದ್ರೆ, ಈ ಬಿ ಡಿ ಅಂತ ಇದೆಯಲ್ಲ ಇದು ಸರಳ ರೇಖೆ. ಈ ಬಿ ಡಿ ಸರಳ ರೇಖೆ ಮೇಲೆ ನೋಡ್ರಿ ಇಲ್ಲಿ 130 ಡಿಗ್ರಿ ಅಂತ ಒಂದು ಕೋನ ಇದೆ ಅಂದ್ರೆ ಈ ಪಕ್ಕದ ಕೋನ ಅಂದ್ರೆ ಈ ಸರಳ ರೇಖೆ ಮೇಲೆ ಈ ಕಡೆ 2 ಕೋನಗಳು ಉಂಟಾಗಿದ್ದಾವೆ. 2 ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಇಲ್ಲಿ 130 ಇದೆ ಅಂದರೆ ಇಲ್ಲಿ ಒಳಗಡೆ 50 ಡಿಗ್ರಿ ಬರ್ಕೊಂಡ್ರೆ ಸೊ ಇವೆರಡೂ ಸೇರಿ 180 ಡಿಗ್ರಿ ಆಗ್ತಾವೆ. ಇದು ಒಂದು ಆ್ಯಂಗಲ್ ಗೊತ್ತಾಯ್ತು. ನೆಕ್ಸ್ಟ್ ಇವಾಗ ಟ್ರಯಾಂಗಲ್ ಇ ಡಿ ಸಿ ಅಷ್ಟೇ ನೋಡ್ರಿ, ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಇ ಡಿ ಸಿ ತ್ರಿಭುಜ ಅಷ್ಟೇ ಅಬ್ಸರ್ವ್ ಮಾಡ್ರಿ. ನೋಡ್ರಿ ಇಲ್ಲಿ ಇ ಡಿ ಸಿ ತ್ರಿಭುಜ, ಈ ರೆಡ್ ಕಲರಲ್ಲಿ ಬರ್ದಿನಲ್ಲ ಈ ತ್ರಿಭುಜ ಅಬ್ಸರ್ವ್ ಮಾಡಿದಾಗ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಈ ಕೋನ 50 ಡಿಗ್ರಿ ಇದೆ, ಇದು 20 ಇದೆ ಅಂದರೆ 50 20 ಅಂದರೆ 70 ಆಗುತ್ತೆ, 70 ಆಗುತ್ತೆ. ಹೌದಾ? ಇವೆರಡೂ ಸೇರಿ 70 ಆಗುತ್ತೆ ಅಂದಮೇಲೆ ಈ ಡಿ ಕೋನದ ಅಳತೆ 110 ಡಿಗ್ರಿ ಬರಲೇಬೇಕು. ಯಾಕಂದರೆ ಈ 3 ಕೋನಗಳ ಮೊತ್ತ ಇ ಡಿ ಸಿ ಅನ್ನೋ ತ್ರಿಭುಜ, ಈ ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಹಾಗಾದರೆ ಡಿ ಕೋನದ ಅಳತೆ 110 ಡಿಗ್ರಿ. ಡಿ ಕೋನದ ಅಳತೆ 110 ಡಿಗ್ರಿ ಅಂದಮೇಲೆ ಎ ಕೋನದ ಅಳತೆ ಕೂಡ 110 ಡಿಗ್ರಿ ಇರುತ್ತೆ. ನೋಡಿ ಇಲ್ಲಿ ಕೇಂದ್ರ ಬಿಂದು ಇಲ್ಲಿರೋದು, ಇಲ್ಲಿ ಕೆಳಗಡೆ ಐತಿ, ಇದ್ರ ಮೇಲಿಲ್ಲ. ಆ ಲೈನು ಕೇಂದ್ರ ಬಿಂದುವಿನಿಂದ ಮೇಲ್ಗಡೆ ಇದೆ. ಸೊ ಇದು 110 ಡಿಗ್ರಿ ಇದೆ ಅಂದರೆ ಎ ಕೋನದ ಅಳತೆನೂ ಕೂಡ 110 ಬರ್ಕಂಡು. ಯಾಕೆ ಬರ್ಕಂಡೆ ಅಂದರೆ ಇಲ್ಲಿ ಬಿ ಸಿ ಅನ್ನೋದು ಏನಂದರೆ ಜಾ ಅಂತ ಕರಿತೀವಿ, ಕಾರ್ಡ್ ಅಂತ ಕರಿತೀವಿ, ಜಾ. ಸೊ ಒಂದು ಜಾ ಮತ್ತು ಒಂದು ವೃತ್ತ ಕಂಸದಿಂದ ಆವೃತವಾಗಿರೋ ಪ್ರದೇಶ ಇರುತ್ತೆ, ಇದು ವೃತ್ತಖಂಡ ಆಗುತ್ತೆ. ಈ ಲೈನಿಂದ ಮೇಲಿರೋದು ವೃತ್ತಖಂಡ. ಈ ವೃತ್ತಖಂಡದಲ್ಲಿ ಈ ಪರಿಧಿ ಮೇಲೆ ಉಂಟಾದ 2 ಕೋನಗಳು ಅಥವಾ 3 ಕೋನಗಳು ಉಂಟಾಗಲಿ ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಸಮ ಅಂತ ಕರಿತೀವಿ. ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಅಂದರೆ ಡಿ ಕೋನದ ಅಳತೆ ಎಷ್ಟಿರುತ್ತೋ ಎ ಕೋನದ ಅಳತೆ ಕೂಡ ಅಷ್ಟೇ ಇರುತ್ತೆ, ಚೇಂಜ್ ಆಗಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಆ್ಯಂಗಲ್ ಬಿ ಎ ಸಿ ಕೋನದ ಅಳತೆ, ಆ್ಯಂಗಲ್ ಬಿ ಎ ಸಿ ಕೋನದ ಅಳತೆ ಎಷ್ಟು ಡಿಗ್ರಿ ಆಗುತ್ತೆ? 110 ಡಿಗ್ರಿ ಆಗುತ್ತೆ. 110 ಡಿಗ್ರಿ ಅಂತ ಇಲ್ಲಿ ಮೊದಲನೇ ಆಪ್ಷನಲ್ಲಿ ಇದೆ. ದಿಸ್ ಈಸ್ ದ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ 7th ಕ್ವಶನ್ಗೆ? ನೆಕ್ಸ್ಟ್ 8ನೇ ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಬರೋಣ. The slant height and height of a right circular cylinder are 13 cm and 12 cm respectively. The diameter of the base is ಅಂತ ಕೊಟ್ಟಿದ್ದಾನೆ. ಒಂದು ನೇರ ವೃತ್ತಾಪಾದ ಶಂಕುವಿನ ಊರ ಎತ್ತರ ಅಂತ ಇದೆ. ಇಲ್ಲಿ ಶಂಕು ಅಂದ ತಕ್ಷಣ ಫಸ್ಟ್ ನಿಮಗೆ ಶಂಕು ಯಾವ ರೀತಿ ಇರುತ್ತೆ ಅಂತ ಮೈಂಡಲ್ಲಿ ಅದರಲ್ಲಿ ಇಮೇಜ್ ನೆನಪಾಗಬೇಕು. ಇದು ನೇರ ವೃತ್ತಾಪಾದ. ನೋಡ್ರಿ ಇದು ವೃತ್ತಾಕಾರದಲ್ಲಿರುತ್ತೆ ಪಾದ, ಬಟ್ ಬರಿಬೇಕಾದ್ರೆ ಆ ಥರ ಓವೆಲ್ ಶೇಪಲ್ಲಿ ಬರಿತೀವಿ, ಅದು ವೃತ್ತಾಕಾರದಲ್ಲಿರುತ್ತೆ. ಸೊ ಒಂದು ನೇರ ವೃತ್ತಾಪಾದ ಶಂಕುವಿನ ಊರ ಎತ್ತರ ಮತ್ತು ಎತ್ತರಗಳು ಕ್ರಮವಾಗಿ 13 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆಗಿವೆ. ಇದರ ಪಾದದ ವ್ಯಾಸ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಸೊ ಇದು ವೃತ್ತಾಪಾದ ಶಂಕು ಬರ್ಕೊಂಡಿದ್ದೀನಿ. ಸೊ ಇದರ
ಓರೆ ಎತ್ತರ ಅಂದರೆ ಇದು ಎಲ್, ಓರೆ ಎತ್ತರ 13 ಸೆಂಟಿಮೀಟ್ರ್ ಇದೆ ಅಂತ ಕೊಟ್ಟಿದ್ದಾನೆ. ಆಮೇಲೆ ಪಾದದ ವ್ಯಾಸ ಅಂದರೆ ಪಾದ ವೃತ್ತಾಕಾರದಲ್ಲಿರುತ್ತೆ. ಸರಿ, ಎತ್ತರ ಕೊಟ್ಟಿದ್ದಾನೆ, ಎತ್ತರ 12 ಸೆಂಟಿಮೀಟ್ರ್ ಇದೆ, ಹೆಚ್ಚು ಅಂತ ತಗೊಂತೀವಿ. ಎತ್ತರ 12 ಸೆಂಟಿಮೀಟ್ರ್ ಇದೆ. ಸೊ ಈ ವೃತ್ತಾಕಾರದಲ್ಲಿ ಪಾದ ಇರುತ್ತಲ್ಲ, ಇದರ ವ್ಯಾಸ ಕಂಡುಹಿಡಿಬೇಕು, ನಾವು ಡಯಾಮೀಟ್ರ್ ಕಂಡುಹಿಡಿಬೇಕು. ಸೊ ನಾನು ಇಲ್ಲಿ ಎ ಅಂತ ಹೆಸರು ಕೊಡ್ತೀನಿ, ಇಲ್ಲಿ ಬಿ ಅಂತ ಹೆಸರು ಕೊಡ್ತೀನಿ, ಇಲ್ಲಿ ಸಿ ಅಂತ ಕೊಡ್ತೀನಿ. ಇಲ್ಲಿ ಎ ಬಿ ಸಿ ಅನ್ನೋದು ಏನಾಗುತ್ತೆ ಅಂದರೆ ತ್ರಿಭುಜ ಆಗುತ್ತೆ. ಎ ಬಿ ಸಿ ಅನ್ನೋದು ಏನಾಗುತ್ತೆ? ತ್ರಿಭುಜ, ಟ್ರ್ಯಾಂಗಲ್ ಆಗುತ್ತೆ. ಎ ಬಿ ಸಿ ಅನ್ನೋದು ತ್ರಿಭುಜ ಆಗುತ್ತೆ. ಸೊ ಎ ಬಿ ಸಿ ಅನ್ನೋದು ಏನು ಟ್ರ್ಯಾಂಗಲ್ ಆಗುತ್ತಲ್ಲ, ಇದರಲ್ಲಿ ಎ ಸಿ ಅನ್ನೋದು 13 ಸೆಂಟಿಮೀಟ್ರ್ ಇದೆ, ಎ ಬಿ ಅನ್ನೋದು 12 ಸೆಂಟಿಮೀಟ್ರ್ ಇದೆ, 12 ಸೆಂಟಿಮೀಟ್ರ್ ಇದೆ. ಎ ಸಿ ಅನ್ನೋದು 13 ಸೆಂಟಿಮೀಟ್ರ್, ಎ ಬಿ ಅನ್ನೋದು 12 ಸೆಂಟಿಮೀಟ್ರ್ ಇದೆ. ಅಂದರೆ ನಾವು ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಸಿ ಅಳತೆ ಕಂಡುಹಿಡಿಬೇಕಂದ್ರೆ ಎ ಬಿ ಸಿ ಅನ್ನೋದು ಇದು ಲಂಬಕೋನ ತ್ರಿಭುಜ ಆಗುತ್ತೆ, ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗುತ್ತೆ. ಲಂಬಕೋನ ತ್ರಿಭುಜ ಅಂದರೆ ಪೈಥಾಗೋರಸ್ನ ತ್ರಿವಳಿಗಳು ನೆನಪಿದಾವಲ್ಲ, ಇಲ್ಲ 12, 13 ಸಂಖ್ಯೆ ಇದಾವೆ ಅಂದರೆ 5, 12, 13 ಅನ್ನೋದು ಪೈಥಾಗೋರಸ್ನ ತ್ರಿವಳಿ ಆಗಿದೆ. 5, 12, 13. ಒಂದು ಸೈಡ್ ಇಲ್ಲಿ 13 ಇದೆ, ಇದು 12 ಇದೆ ಅಂದರೆ ಬಿ ಸಿ ಅಳತೆ 5 ಸೆಂಟಿಮೀಟ್ರ್ ಅಂತ ಬರೀತೀನಿ, 5 ಸೆಂಟಿಮೀಟ್ರ್ ಇದೆ. ಈ ಬಿ ಸಿ ಅನ್ನೋದು ಏನಾಗುತ್ತೆ ಅಂದರೆ ಈ ವೃತ್ತಾಪಾದದ ತ್ರಿಜ್ಯ ಆಗುತ್ತೆ. ಇದು 5 ಸೆಂಟಿಮೀಟ್ರ್ ಇದೆ ಅಂದರೆ ವ್ಯಾಸ ಎಷ್ಟಾಗುತ್ತಾರೆ? ಡಯಾಮೀಟ್ರ್ ಅದರ ಡಬಲ್ ಆಗುತ್ತೆ. 5ನ ಇಂಟು 2 ಮಾಡಿರಿ, 5 2 10 ಬರುತ್ತಲ್ಲ, ಆ ಶಂಕುವಿನ ವೃತ್ತಾಕಾರದ ಪಾದದ ವ್ಯಾಸ 10 ಸೆಂಟಿಮೀಟ್ರ್ ಬರುತ್ತೆ. 10 ಸೆಂಟಿಮೀಟ್ರ್ ಅನ್ನೋದು ಇಲ್ಲಿ ಕೊಟ್ಟರೆ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. The distance between x axis to 6,8 is x ಅಕ್ಷದಿಂದ, ಅಕ್ಷರದಿಂದ ಅಲ್ಲ ಸಾರಿ, x ಅಕ್ಷದಿಂದ 6,8 ಬಿಂದುವಿಗೆ ಇರುವ ದೂರ ಎಷ್ಟು ಅಂತ ಕೇಳಿದ್ದಾನೆ. x ಅಕ್ಷದಿಂದ 6,8 ಅಂತ ಒಂದು ಪಾಯಿಂಟ್ ಇದೆ, ಅದು ಎಷ್ಟು ದೂರ ಇದೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನಾನು ಗ್ರಾಫ್ ಹಾಕ್ತೀವಲ್ಲ ಸ್ಕೂಲ್ ಡೇಸಲ್ಲಿ, ಇದು ಮಧ್ಯದ 0 ಅಂತ ತಗೊಂಡು ಇಲ್ಲಿ ಮೇಲಿರೋವೆಲ್ಲ ಇದೆಲ್ಲ y ಡ್ಯಾಶ್ ಅಂತ ಬರಿತೀವಿ, ಈ ಕಡೆ ಇದು x ಡ್ಯಾಶ್ ಅಂತ ಬರಿತೀವಲ್ಲ. ಸೊ ಇದೇನು ಹಾರಿಜಾಂಟಲ್ ಲೈನ್ ಇದೆಯಲ್ಲ, ಅಡ್ಡ ಸಾಲು, ಇದು ಎಕ್ಸ್ ಅಕ್ಷ. ಎಕ್ಸ್ ಅಕ್ಷದಿಂದ 6,8 ಅಂತ ಒಂದು ಬಿಂದು ಇದೆ. 1 2 3 4 5 6 7 8 ಅಂತ ಹಿಂಗೆ 6,8 ಅಂತ ಬಂದಿದೆ. 1 2 3 4 5 6. ಈ ನೋಡ್ರಿ 6,8 ಅನ್ನೋ ಬಿಂದುವನ್ನು ನಾವು ಈ ರೀತಿ ಗುರ್ತು ಮಾಡ್ತೀವಿ, 6,8 ಅಂತ. ಈ ಎಕ್ಸ್ ಆಕ್ಸಿಸ್ ಇಂದ ಈ 6,8 ಅಂತ ಬಿಂದು ಇದೆಯಲ್ಲ, ಇದು ಎಷ್ಟು ದೂರದಲ್ಲಿದೆ ಅಂದ್ರೆ ಇದರ ವೈ ಕೋಆರ್ಡಿನೇಟ್ ಅಂದ್ರೆ ವೈ ನಿರ್ದೇಶಾಂಕ. ನಾವು ಕೋಆರ್ಡಿನೇಟ್ಸ್ನ ಯಾವಾಗಲೂ ಎಕ್ಸ್ ವೈ ಅಂತ ಬರಿತೀವಲ್ಲ, ಎಕ್ಸ್ ವೈ ಅನ್ನೋದು ನಿರ್ದೇಶಾಂಕ, ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನು ಇನ್ ಜನರಲ್ ಆಗಿ ಎಕ್ಸ್ ವೈ ಬರಿತೀವಿ. ಮೊದಲು ಎಕ್ಸ್ ಅಕ್ಷದ ನಿರ್ದೇಶಾಂಕ ಇರುತ್ತೆ, ಆಮೇಲೆ ವೈ ಅಕ್ಷದ ನಿರ್ದೇಶಾಂಕ ಇರುತ್ತೆ. ಸೊ ಇಲ್ಲಿ 6,8 ಅಂತ ಕೊಟ್ಟಿರೋದ್ರಿಂದ ಈ 6,8ನ ಒಂದು ನಿರ್ದೇಶಾಂಕ ಅಂದ್ರೆ ಒಂದು ಬಿಂದು ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಇದೆ ಅಂದ್ರೆ ವೈ ಆಕ್ಸಿಸ್ನ ನಂಬರ್ ಏನಿರುತ್ತಲ್ಲ 8 ಸೆಂಟಿಮೀಟರ್ ದೂರ ಇದೆ ಅಂತ ಹೇಳ್ಬೋದು. ಅದೇ ವೈ ಅಕ್ಷದಿಂದ ಎಷ್ಟು ದೂರ ಅಂತ ಕೇಳಿದಾಗ ವೈ ಅಕ್ಷದಿಂದ ಎಕ್ಸ್ ಕೋಆರ್ಡಿನೇಟ್ 6 ಇರುತ್ತಲ್ಲ, 6 ಸೆಂಟಿಮೀಟರ್ ದೂರ ಅಂತ ಹೇಳ್ಬೋದು. ಇದು ಎಕ್ಸ್ ಅಕ್ಷದಿಂದ 8 ಸೆಂಟಿಮೀಟರ್ ದೂರ ಇರುತ್ತೆ. ಒಂದು ವೇಳೆ ವೈ ಅಕ್ಷದಿಂದ ಎಷ್ಟು ದೂರ ಇದೆ ಅಂತ ಕೇಳಿದಾಗ 6 ಸೆಂಟಿಮೀಟರ್ ದೂರ ಅಂತ ಹೇಳ್ಬೇಕು. ಸೊ ಇಲ್ಲಿ 6,8 ಬಿಂದುವಿಗೆ ಇರುವ ದೂರ, ಎಕ್ಸ್ ಅಕ್ಷದಿಂದ 6,8 ಅನ್ನೋ ಬಿಂದುವಿಗಿರೋ ದೂರ ಎಕ್ಸ್ ಅಕ್ಷದಿಂದ ಕೇಳಿದಾಗ ವೈ ಕೋಆರ್ಡಿನೇಟ್ 8 ಇದೆಯಲ್ಲ, 8 ಸೆಂಟಿಮೀಟರ್ ಅಥವಾ 8 ಮಾನಗಳು, 8 ಯೂನಿಟ್ಸ್ ಅಂತ ಕರೀತಾರೆ ಕನ್ನಡದಲ್ಲಿ, 8 ಯೂನಿಟ್ಸ್ ದೂರದಲ್ಲಿದೆ ಅಂತ ಕರಿತೀವಿ. ಆಪ್ಷನ್ ಸೆಕೆಂಡ್ ಒನ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್, ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು, ಚಿತ್ರೇನ ಅವಶ್ಯಕತೆ ಇಲ್ಲ, ನಿಮಗೆ ಐಡಿಯಾಸ್ ಬರಲಿ ಅಂತ ಹೇಳ್ಕೊಟ್ಟಿದ್ದಷ್ಟೇ. ನೆಕ್ಸ್ಟ್ ಪ್ರಶ್ನೆ ಬರೋಣ. The height of a right circular cone is 9 cm and volume is 48 pi centimeter cube ಅಂತ ಇದೆ. ಫೈಂಡ್ ದ ಡಯಾಮೀಟರ್ ಆಫ್ ದ ಬೇಸ್. ಒಂದು ನೇರ ವೃತ್ತಪಾದ ಶಂಕುವಿನ ಎತ್ತರ 9 ಸೆಂಟಿಮೀಟರ್, ಘನಫಲ 48 ಪೈ ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ನೇರ ವೃತ್ತಪಾದ ಸಿಲಿಂಡರ್ ಅಂತ ಕೇಳಿದನಲ್ಲ, ಸೊ ಇದನ್ನು ನಾವು ರೈಟ್ ಸರ್ಕ್ಯುಲರ್ ಕೋನ್ ಅಂತ ಕರಿತೀವಿ. ಇದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ ಅಂದರೆ ಹೆಚ್ಚು ಕೊಟ್ಟಿದ್ದಾನೆ, ಅಲ್ಲಿ ಎಷ್ಟಿದೆ ಅಂದರೆ 9 ಸೆಂಟಿಮೀಟರ್ ಇದೆ.
ಆಮೇಲೆ ಇದರ ಘನಫಲ ವಾಲ್ಯೂಮ್ ಕೊಟ್ಟಿದ್ದಾನೆ. ವಾಲ್ಯೂಮ್ ಆಫ್ ಕೋನ್ ಅಂದರೆ 48 ಪೈ ಘನ ಸೆಂಟಿಮೀಟರ್ ಅಂತ ಕರಿತೀವಿ. ಸೆಂಟಿಮೀಟರ್ ಕ್ಯೂಬ್ ಅಂತ ಇಂಗ್ಲೀಷಲ್ಲಿರುತ್ತೆ, ಕನ್ನಡದಲ್ಲಿ ಅದನ್ನ ಘನ ಸೆಂಟಿಮೀಟರ್ ಅಂತ ಕರೀತಾರೆ. ಸೊ ಇಷ್ಟು ಕೊಟ್ಟಿದ್ದಾನೆ. ಅದರ ಘನಫಲ ಮತ್ತು ಆ ಶಂಕುವಿನ ಎತ್ತರ ಕೊಟ್ಟಿದ್ದಾನೆ. ಎತ್ತರ ಅಂದರೆ H9 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಅದರ ಪಾದದ ವ್ಯಾಸ ಕಂಡುಹಿಡಿಬೇಕಂದ್ರೆ ನಾವು ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಶಂಕುವಿನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ ಬರೀಬೇಕು. V = 1/3 ಪೈ r ಸ್ಕ್ವೇರ್ H ಅನ್ನೋದು ಶಂಕುವಿನ ಘನಫಲ ಕಂಡುಹಿಡಿಯೋ ಫಾರ್ಮುಲಾ. ದ ಫಾರ್ಮುಲಾ ಟು ಫೈಂಡ್ ದ ವಾಲ್ಯೂಮ್ ಆಫ್ ಎ ಕೋನ್ ಅಂದ್ರೆ V = 1/3 ಪೈ r ಸ್ಕ್ವೇರ್ H ಅಂತ ಬರೀತೀವಿ. ಈ ವಾಲ್ಯೂಮ್ ಅನ್ನ ಪ್ರಶ್ನೆಲೇ ಇದೆ. 48 ಪೈ ಅಂತ ಕೊಟ್ಟಿದ್ದೀನಲ್ಲ, V ಇದ್ದತ್ರ ನಾವು 48 ಪೈ ಹಾಕೊಂಡ್ಬಿಟ್ಟು ರೈಟ್ ಸೈಡಲ್ಲಿ 1/3 ಬರೀನ, ಪೈ ಹಾಗೆ ಬರ್ಕೊಳ್ಳೋಣ, R ಅಂದ್ರೆ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳೋಣ, H ಅಂದ್ರೆ ಗೊತ್ತಿದೆ 9 × 9 ಹಾಕೊಂಡು ಸಿಂಪ್ಲಿಫೈ ಮಾಡ್ತಾ ಬನ್ನಿ, ನಮಗೆ ರೇಡಿಯಸ್ ಸಿಗುತ್ತೆ. ಸೊ ಇಲ್ಲಿರೋ ಪೈ ಈ ಕಡೆ ಇರೋ ಪೈ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 3 ಅಂದರೆ 3 3 9 ಕ್ಯಾನ್ಸಲ್ ಆಗುತ್ತೆ. ಇಂಟು 3 ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬಂದರೆ /3 ಆಗುತ್ತೆ. ಇಲ್ಲಿ 1 × r ಸ್ಕ್ವೇರ್ ಅಂದರೆ r ಸ್ಕ್ವೇರ್ ಮಾತ್ರ ಉಳಿಯುತ್ತೆ. 3ರಿಂದ ಡಿವೈಡ್ ಮಾಡಿದ್ರೆ 3 ಅಂದರೆ 3 1 ಉಳಿಯುತ್ತೆ, 3 × 18 16 ಬಂತು. ಈ 16 ನಾವು 4 ಸ್ಕ್ವೇರ್ ಅಂತ ಬರಿಬೋದು, ಯಾಕಂದರೆ ರೈಟ್ ಸೈಡಲ್ಲಿ r ಸ್ಕ್ವೇರ್ ಇದೆ. ಎರಡೂ ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ r = 4. r = 4 ಅಂದರೆ ಈ ಶಂಕುವಿನ ಪಾದದ ತ್ರಿಜ್ಯ ರೇಡಿಯಸ್ ಅಂತ ಕರಿತೀವಲ್ಲ, ಇದು 4 ಸೆಂಟಿಮೀಟರ್ ಇದೆ. ಇಲ್ಲಿ ಕೇಳಿರೋದು ವ್ಯಾಸ ಕೇಳಿದಾನೆ. ವ್ಯಾಸ ಡಯಾಮೀಟರ್ ಅಂದ್ರೆ ಅದರ ಡಬಲ್ ಆಗುತ್ತೆ. ರೇಡಿಯಸ್ 4 ಸೆಂಟಿಮೀಟರ್ ಇದೆ ಅಂದರೆ ವ್ಯಾಸ 4 × 2 ಡಬಲ್ ಮಾಡ್ರಿ 8 ಸೆಂಟಿಮೀಟರ್ ಅನ್ನೋದು ಆ ವೃತ್ತಪಾದದ ವ್ಯಾಸ 8 ಸೆಂಟಿಮೀಟರ್ ಆಗಿರುತ್ತೆ. ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ ಇದು ಸರಿ ಉತ್ತರ ಆಗಿರುತ್ತೆ. ಕ್ಲಿಯರ್ ಆಗ್ತಾ ಆಯ್ತಾ? ಒಂದಿಷ್ಟು ಪ್ಯೂರ್ ಮ್ಯಾಥ್ಸ್ ಬೇಸ್ಡ್ ಕ್ವಶನ್ಸು ಪೇಪರ್ ಸೆಕೆಂಡಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಯಾವ ರೀತಿ ಬಿಡಿಸ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದಕ್ಕೆಲ್ಲ ಪ್ರಾಪರ್ ಐಡಿಯಾಸ್ ಬೇಕಷ್ಟೇ. ಇವುಗಳ ಫಾರ್ಮಲ್ ಲೀಸ್ಟ್ ಅದೆಲ್ಲ ಕಲ್ತಿದ್ರೆ ಆನ್ಸರ್ ಮಾಡೋದಂತೂ ಕಷ್ಟ ಅಲ್ಲ. ಸೊ ಇವೆಲ್ಲ ಟಾಪಿಕ್ ವೈಸು ಸಿಲೆಬಸ್ ವೈಸು ನಿಮ್ಮೇನು ನೋಟಿಫಿಕೇಶನಲ್ಲಿ ಸಿಲೆಬಸ್ ಕೊಟ್ಟಿದ್ದಾನಲ್ಲ, ಮ್ಯಾಥ್ಸ್ ಸಿಲೆಬಸ್ 70%, ಫಿಸಿಕ್ಸ್ ಸಿಲೆಬಸ್ಸು, ಜಿಯೋಗ್ರಫಿ ಸಿಲೆಬಸ್ಸು, ಆ ಜಿಯೋಗ್ರಫಿ ಫಿಸಿಕ್ಸು ಮತ್ತು ಮ್ಯಾಥ್ಸನ್ನು ನಾವು ಸಿಲೆಬಸ್ ವೈಸ್ ಆನ್ಲೈನ್ ಕ್ಲಾಸಲ್ಲಿ ಕ್ಲಾಸಸ್ನ ಮಾಡಿದ್ದೀವಿ. ಸೊ ಲೈವ್ ಕ್ಲಾಸ್ ಮಾಡಿದ್ದೀವಿ, ಅವನ್ನ ರೆಕಾರ್ಡೆಡ್ ಕ್ಲಾಸಿಗೆ ಕೂಡ ಹಾಕಿದ್ದೀವಿ. ಸೊ ಅದಕ್ಕೆ ಒಂದಿಷ್ಟು ಫೀಸ್ ಇರುತ್ತೆ. ನೀವು ಅದರ ಪೇಮೆಂಟ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೆ ಆದರೆ 1 ವರ್ಷದ ತನಕ ಕೂಡ ನಿಮಗೆ ಈ ಕೋರ್ಸ್ನ ವ್ಯಾಲಿಡಿಟಿ ಇರುತ್ತೆ. ಸೊ 1 ವರ್ಷದ ತನಕ ಕ್ಲಾಸ್ ಕೇಳ್ಬೋದು. ಸೊ ನಿಮ್ಮ ಎಕ್ಸಾಮು ನೆಕ್ಸ್ಟ್ ಮೇ ಅಥವಾ ಜೂನಲ್ಲಿ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ನೀವು ಈ ಒಂದು ಪೋಸ್ಟ್ಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ಪ್ರಾಪರ್ ವೇನಲ್ಲಿ ಓದಿದ್ದೆ ಆದರೆ 100% ಸಕ್ಸಸ್ ಆಗ್ಬೋದು. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇದರ ಉಪಯೋಗನ ಪಡ್ಕೊತ ಬನ್ನಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇನ್ನು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.